Hello everyone, welcome back to our YouTube channel U First Academy. Friends, ಏನಪ್ಪ ಅಪ್ಡೇಟ್ ಅಂದರೆ KA ಅವರು PGCET 2025 ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. 25th ಏಪ್ರಿಲ್ ಇಂದ ಮೇ 10th 2025 ವರೆಗೂ KA ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಇರುತ್ತೆ. ಸೊ ಆ ಡೇಟ್ ಬಿಟ್ವೀನ್ ಒಳಗಡೆ ನೀವು PGCET ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಸೊ ಈ ವಿಡಿಯೋದಲ್ಲಿ ಆ ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ನೀವು ಗೂಗಲಲ್ಲಿ KA ಅಂತ ಟೈಪ್ ಮಾಡಬೇಕು. ಓಕೆನಾ? KA ಅಂತ ಟೈಪ್ ಮಾಡಿದ್ರೆ KA ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಬರುತ್ತೆ. ಆ ಅಫಿಷಿಯಲ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ KA ಅವ್ರದ್ದು ಮೇನ್ ಪೇಜ್ ಓಪನ್ ಆಗುತ್ತೆ. ಮೇನ್ ಪೇಜಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಮ್, ಅಡ್ಮಿಷನ್, ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಅಂತ ಈ ಥರ ಲಿಸ್ಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ಮಿಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ PGCET 2025 ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಇರುತ್ತೆ. ಆ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಅಪ್ಲಿಕೇಶನ್ಗೆ ಬೇಕಾಗಿರುವಂತಹ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಲಿಸ್ಟ್ ಇದರಲ್ಲಿ ಇರುತ್ತೆ. ಅದು ಯಾವುದಂದ್ರೆ SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಗೊತ್ತಲ್ಲ, ಹಾಗೆ 12th ಮಾರ್ಕ್ಸ್ ಕಾರ್ಡ್ ಅಂದರೆ PUC ಮಾರ್ಕ್ಸ್ ಕಾರ್ಡ್, ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ ಅಂದರೆ RD ನಂಬರ್ ನೀವು ಅದರಲ್ಲಿ ಎಂಟ್ರಿ ಮಾಡಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಹಾಗೆ ಹೈದರಾಬಾದ್ ಕರ್ನಾಟಕ ಇರೋರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಬೇಕಾಗ್ತದೆ. ಮತ್ತು ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ, ನೀವು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂದರೆ ಯಾವ್ಯಾವ ಏನೇನು ಓದಿದ್ದೀರ ಅನ್ನೋದು, ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಹಾಗೆ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್, ನೀವು ಡಿಗ್ರಿ ಮುಗಿದ್ಮೇಲೆ ಒಂದು ಸರ್ಟಿಫಿಕೇಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಬೇಕಾಗ್ತದೆ. ಹಾಗೆ ಕ್ಯಾಂಡಿಡೇಟ್ಸ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂದರೆ ನಿಮ್ಮ ಇತ್ತೀಚಿನ ಭಾವಚಿತ್ರ ಬೇಕಾಗ್ತದೆ. ಹಾಗೆ ನಿಮ್ಮ ಸಿಗ್ನೇಚರ್ ಅದು 50 KB ಇರಬೇಕು. ಫೋಟೋ ಮತ್ತು ಸಿಗ್ನೇಚರ್ ಎರಡು 50 KB ಇರುವಂಥ JPG ಫಾರ್ಮೆಟಲ್ಲಿ ಇರುವಂಥ ಪಿಕ್ ಬೇಕಾಗ್ತದೆ. ಹಾಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಬೇಕಾಗ್ತದೆ. ಇಷ್ಟು ಬಂದು ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಇವು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಫಾರ್ ಅಪ್ಲೈಯಿಂಗ್ PGCET 2025. ಓಕೆನಾ? ಇದಾದ್ಮೇಲೆ ಕೆಳಗಡೆ ಹಾಗೆ ಡೌನಲ್ಲಿ ಏನಿದೆ, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್. ಅಂದರೆ ಇವಾಗ ಈ ಸಾರಿ ಬರೆಯುವಂತಹ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವರು ನ್ಯೂ ಯೂಸರ್ ಆಗಿರ್ತಾರೆ. ಸೊ ಅವರಿಗೆ ಫಸ್ಟು ರಿಜಿಸ್ಟರ್ ಮಾಡಬೇಕು. ಆ ರಿಜಿಸ್ಟರ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಅಪ್ಲಿಕೇಶನ್ ನಂಬರ್ ಸಿಕ್ಕಿದ್ಮೇಲೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ ಯೂಸರ್ಸ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೀವು ಅಪ್ಲಿಕೇಶನ್ ಲಾಗಿನ್ ID ಮತ್ತು ಆ ರಿಜಿಸ್ಟರ್ ನಂಬರು ನಿಮಗೆ ಮೊಬೈಲ್ ಬಂದಿರುತ್ತೆ, ಅಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ನ್ಯೂ ಯೂಸರ್ಸ್ಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಇದೆ. ಏನೇನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು PGCET 2025 ಅಪ್ಡೇಟು. ಸೊ ಇಲ್ಲಿವರೆಗೂ ಏನು ಲಿಂಕ್ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸ್ಟೇ ವಿತ್ ಅಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಧನ್ಯವಾದಗಳು.